ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಮೇಡಮ್, ಯಾರ್ ನೀವು? ಮೇಡಮ್, ನಾವು ಫೋಟೋ ಸ್ಟುಡಿಯೋದಿಂದ ಬಂದಿದ್ದೀವಿ. ಏನಾಗಬೇಕಾಗಿತ್ತು? ಮೇಡಮ್, ನಿಮ್ಮ ಮದುವೆ ಆಲ್ಬಮ್ ರೆಡಿ ಆಗಿತ್ತು, ಡೆಲಿವರಿ ಕೊಡೋಣ ಅಂತ ಬಂದ್ವಿ. ತಗೊಳ್ಳಿ ಮೇಡಮ್. ನೋಡಿ, ಇದೆಲ್ಲ ಬೇಡ, ನೀವೇ ವಾಪಸ್ ತಗೊಂಡು ಹೋಗಿ. ಏನು ಮೇಡಮ್, ಇದನ್ನ ತಗೊಂಡೋಗಿ ನಾವೇನು ಮಾಡೋದು ಮೇಡಮ್? ಆಲ್ರೆಡಿ ಪೇಮೆಂಟ್ ಆಗಿದೆ ಮೇಡಮ್. ಇದು ನೀವು ತಗೊಂಡು ಇಲ್ಲೊಂದು ಸಿಗ್ನೇಚರ್ ಮಾಡಿದ್ರೆ ನೀವು ತಗೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ತಗೊಳ್ಳಿ ಮೇಡಮ್, ಸಿಗ್ನೇಚರ್ ಮಾಡಿ ಮೇಡಮ್. ಒಂದು ನಿಮಿಷ ಇರಿ, ಬರ್ತೀನಿ. ಅಯ್ಯೋ ಸಮು, ಈ ಫೆಬ್ರವರಿ ತಿಂಗಳಲ್ಲಿ ಒಂದ್ಸಲ 28 ದಿನಗಳು ಬರುತ್ತೆ, ಒಂದ್ಸಲ 29 ದಿನಗಳು ಬರುತ್ತೆ. ಯಾಕೀಗೆ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ನಂಗೆ ಗೊತ್ತಿದ್ರೆ ನೀ ಕೇಳ್ತಿದ್ನ. ಜೋಕ್ ಜೋಕ್ ಜೋಕ್. ಸಮ, ಮಯೂರಿ ಮಯೂರಿ, ಏನ್ ಬಂದಿದ್ದು? ಏನ್ ಸುಮ್ಮನೆ ನಿಂತಿದ್ಯಾ? ನಮ್ಮಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸಮು, ಅವಳಿ ಮನೆಗೆ ಬಂದಿರೋದೇ ನಮಗೆ ಸಹಾಯ ಆಗಲಿ ಅಂತ. ಅಂದ್ಮೇಲೆ ಅವಳು ನಮ್ ಸಹಾಯ ತಗೋತಾಳ ಅಲ್ವಾ ಮಯೂರಿ? ಈಗ ಯಾಕೆ ಬಂದೆ ಅದನ್ನಾದ್ರೂ ಹೇಳು. ಅದು ಆಲ್ಬಮ್ ತಂದಿದ್ದಾರೆ. ಆಲ್ಬಮ್ಮ? ಯಾವ ಆಲ್ಬಮ್ಮು? ಅದೇ ಚಿಕ್ಕ ಯಜಮಾನ್ರು ಮದ್ವೆ ಆಲ್ಬಮ್. ರೀ, ಯಾಕೆ ನಗ್ತಾ ಇದ್ದೀರಾ? ಅಲ್ಲ ಸಮು, ಇವಳು ಹೇಳ್ತಿರೋದು ನೋಡಿದ್ರೆ ಇವಳಿಗೆ ಬೇರೆ ಮದ್ವೆ ಆಗಿದೆ, ತಾರಕ್ಗೆ ಬೇರೆ ಮದ್ವೆ ಆಗಿದೆ ಅನ್ನೋ ತರ ಮಾತಾಡ್ತಿದ್ದಾಳೆ. ಇದ್ರಲ್ಲೇ ಗೊತ್ತಾಗುತ್ತೆ ಅವಳಿಗೆ ಎಷ್ಟು ಅಹಂಕಾರ ಇದೆ ಅಂತ. ಹೌದು ಹೌದು, ತುಂಬಾನೇ ಜಾಸ್ತಿ ಆಗಿದೆ. ಅಲ್ಲ ಕಣೆ, ನೀನ್ ಕುತ್ಕೊಂಡಿರೋದು ನಮ್ಮ ಅಣ್ಣ ಕಟ್ಟಿದ ತಾಳಿ ತಾನೆ. ಅಂದ್ಮೇಲೆ ನಮ್ಮ ಮದ್ವೆ ಆಲ್ಬಮ್ ಅಂತ ಹೇಳಕ್ಕೆ ನಿನ್ಗೇನೇ ರೋಗ? ಅಖಿಲ, ಸ್ವಲ್ಪ ಸುಮ್ಮನೆ ಇರು. ಮಯೂರಿ, ಮದ್ವೆ ಆಲ್ಬಮ್ ಬಂದಿದೆ ಅಂತಂದ್ರೆ ನೀನೇ ಹೋಗಿ ತಗೋಬೋದಲ್ಲ, ಅದನ್ನ ನಮ್ಮ ಹತ್ರ ಬಂದು ಹೇಳೋದೇನಿದೆ? ಈ ಮದ್ವೆಗೂ ನನಗೂ ಸಂಬಂಧನೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಅದನ್ನ ತಗೋಬೇಕು? ನಿಮಗ್ ಬೇಕು ಅಂದ್ರೆ ನೀವೇ ಹೋಗಿ ತಗೊಳ್ಳಿ. ಅಬ್ಬಬ್ಬಬ್ಬಬ್ಬಾ, ನೋಡ್ದ ಸಮು, ಎಷ್ಟು ದುರಹಂಕಾರದಲ್ಲಿ ನನಗೂ ಈ ಮದುವೆಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಅವಳು ಹೇಳೋದ್ರಲ್ಲೂ ಸತ್ಯ ಇದೆ. ಅವಳೇ ಆಸೆ ಪಟ್ಟು ತಾರಕ್ನ ಮದ್ವೆ ಆಗಿದ್ದಿದ್ರೆ ಆಲ್ಬಮ್ನ ನೋಡ್ಬೇಕು ಅನ್ನೋ ಆಸೆ ಅವಳಿಗೂ ಇರ್ತಿತ್ತು. ಆಗ ಈ ರೀತಿ ಬಂದು ನಮ್ಮ ಹತ್ರ ಹೇಳ್ತಾನೆ ಇರಲಿಲ್ಲ. ಮದ್ವೆ ಕೆಲಸ ಮಾಡೋಕ್ ಬಂದವಳು ಕುತ್ತಿಗೆಗೆ ತಾಳಿ ಬೀಳುತ್ತೆ ಅಂತ ಅವಳು ಯೋಚನೆ ಮಾಡಿರಲ್ಲ. ಅದಕ್ಕೆ ಅವಳಿಗೆ ಕೋಪ. ಅಯ್ಯೋ, ಅವಳು ತಗೊಳ್ದೆ ಹೋದ್ರೆ ಏನಂತೆ, ನಾವ್ ಹೋಗಿ ತಗೋಬರೋಣ.